ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾವುದಾಗಬಹುದು ಮುಂದಿನ ಮಲ್ಟಿ ಬ್ಯಾಗರ್ ಈ ಸೀರೀಸ್ನ ಎರಡನೇ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ನೋಡಿ, ಮಲ್ಟಿ ಬ್ಯಾಗರ್ ಆಗಿದ್ದಾದ್ಮೇಲೆ ಯಾರು ಬೇಕಾದರೂ ಹೇಳ್ಬೋದು ಈ ಸ್ಟಾಕು ಮಲ್ಟಿ ಬ್ಯಾಗರ್ ಆಯಿತು ಅಂತ. ಆದರೆ ಇವತ್ತು ನಾವು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ಇದು ಮಲ್ಟಿ ಬ್ಯಾಗರ್ ಆಗುತ್ತೆ ಮುಂದಕ್ಕೆ ಅಂತ ಹೇಳೋವಂಥದ್ದು ಅಥವಾ ಐಡೆಂಟಿಫೈ ಮಾಡುವಂಥದ್ದು ತುಂಬ 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 ಡಿಫಿಕಲ್ಟ್ ಆಗಿರುವಂಥ ಒಂದು ಟಾಸ್ಕ್. ಸೊ ಹಾಗಾಗಿನೇ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಕೆಲವೊಂದು ಈ ಡಿಫಿಕಲ್ಟ್ ಆಗಿರುವಂಥ ಟಾಸ್ಕ್ನ ಈಸಿ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಕೆಲವೊಂದು ನನ್ನದೇ ಆದಂತಹ ವಿಧಾನದಲ್ಲಿ ಕಂಡಿಡ್ಕೊಂಡಿದ್ದೀನಿ. ಸೊ ಈ ವಿಧಾನನ ನಿಮಗೆ ಈ ವಿಡಿಯೋದಲ್ಲಿ ಅಥವಾ ಈ ಸೀರೀಸ್ ಆಫ್ ವಿಡಿಯೋಸಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೀನಿ. ಸೊ ಇದು ನಿಮಗೆ ಕರೆಕ್ಟಾಗಿದೆ ಅಂತ ಅನ್ಸಿದ್ರೆ ನೀವು ಫಾಲೋ ಮಾಡ್ಬೋದು. ನೋಡಿ, ಒಂದು ಆಲ್ರೆಡಿ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಹಂಗೆ ಒಂದು ಪ್ರಾಡಕ್ಟ್ ವೈಸ್ ಇರುವಂತಹ ಶೇರ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ಮಲ್ಟಿ ಬ್ಯಾಗರ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇದು ಬೈ ಎಕ್ಸ್ಪೀರಿಯನ್ಸು ನಾನು ನೋಡಿ ಈ ಥರ ಶೇರ್ಸೇ ಜಾಸ್ತಿ ಮಲ್ಟಿ ಬ್ಯಾಗರ್ ಆಗಿದೆ ಅಂತ ಒಂದು ಡಿಸಿಷನ್ಸ್ಗೆ ಬಂದಿರೋವಂಥದ್ದು. ಎರಡನೇದು, ರೀಸೆಂಟಾಗಿ ಅದು IPO ಬಂದಿರಬೇಕು ಅಥವಾ ಲಿಸ್ಟ್ ಆಗಿರಬೇಕು, ಅಥವಾ ಲಿಸ್ಟ್ ಆಗಿದ್ದಾದ್ಮೇಲೆ ಅದು ಜಾಸ್ತಿ ಮೂವ್ ಆಗಿರಬಾರ್ದು. ಅಂದರೆ ಶೇರ್ ಪ್ರೈಸು ಕನ್ಸಾಲಿಡೇಷನ್ ಮೋಡಲ್ಲಿ ಇರಬೇಕು, ಅಥವಾ ಪ್ರೀವಿಯಸ್ ಒಂದು 4-5 ವರ್ಷದಲ್ಲಿ ಅದು ಲಿಸ್ಟ್ ಆಗಿ ಅಲ್ಲಲ್ಲೇ ಇರಬೇಕು. ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಫಂಡಮೆಂಟಲ್ಸ್ನ ನಾವು ಚೆಕ್ ಮಾಡಬೇಕಾಗತ್ತೆ. ಫಂಡಮೆಂಟಲ್ಸಲ್ಲಿ ನಾವು ಯಾವುದನ್ನು ಚೆಕ್ ಮಾಡಬೇಕು, ಏನನ್ನು ನೋಡಬೇಕು? ನೋಡಿ, ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ, ಒಂದು ದೊಡ್ಡ ಒಂದು ಡೀಪ್ ನಾಲೆಡ್ಜ್ ಬೇಕು ಅದಕ್ಕೆ. ಸೊ ಇದರಲ್ಲಿ ನಾವು ಫಂಡಮೆಂಟಲಲ್ಲಿ ಸಿಂಪ್ಲಿಫೈ ಆಗಿ ಯಾವ ಥರ ನಾವು ಅನಾಲಿಸಿಸ್ನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೋದು ಅಂತ. ಅಂದರೆ ತುಂಬ ಡೀಪಾಗಿ ಅನಾಲಿಸಿಸ್ ಮಾಡಿ ಇದನ್ನೆಲ್ಲ ಮಾಡೋದಕ್ಕಿಂತ ಆ್ಯಸ್ ಎ ಕಾಮನ್ ಅನಾಲಿಸಿಸ್ನ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗುವಂಥದ್ದು. ಯಾಕೆ ಅಂತಂದರೆ ನೋಡಿ, ನಾವು ಪ್ರೀವಿಯಸ್ಲಿ ಎಲ್ಲ ತುಂಬ ಡೀಪಾಗಿ ಅನಾಲಿಸಿಸ್ ಮಾಡಿದಾಗಲೂ ಎಷ್ಟೋ ಕಂಪ್ನೀಸ್ನ ಬೈ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ತುಂಬ ಡೀಪಾಗಿ ಅನಾಲಿಸಿಸ್ ಮಾಡಿದಾಗ ಎಷ್ಟೋ ಲೂಪ್ ಹೋಲ್ಸು ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ತುಂಬ ಡೀಪಾಗಿ ಹೋಗೋದಕ್ಕಿಂತ ಆ್ಯಸ್ ಎ ಕಾಮನ್ ನಮಗೆ ಏನು ಸೋರ್ಸ್ ಅವೈಲಬಲ್ ಇದೆ, ಒಂದು ಏನೋ ವೆಬ್ಸೈಟ್ಸಲ್ಲಾಗಿರ್ಬೋದು ಅಥವಾ ಒಂದು ಇಂಟರ್ನೆಟಲ್ಲಿ ಆಗಿರ್ಬೋದು, ಆ ಸೋರ್ಸಲ್ಲಿ ನಾವು ಕಾಮನ್ ಥಿಂಕಿಂಗ್ನ, ಜನರಲ್ ನಾಲೆಡ್ಜ್ನ ಇಂಪ್ಲಿಮೆಂಟ್ನ ಮಾಡಿಕೊಂಡು ಇದು ಮಲ್ಟಿ ಬ್ಯಾಗರ್ ಆದರೂ ಆಗ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ತಾ ಹೋದರೆ ಮಲ್ಟಿ ಬ್ಯಾಗರ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಮತ್ತೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಈ ಮಲ್ಟಿ ಬ್ಯಾಗರ್ ಅಂತಂದ್ರೇ ಏನು ಅಂತಂದರೆ 5 ವರ್ಷ, 10 ವರ್ಷ, 15 ವರ್ಷ ವೆಯ್ಟ್ ಮಾಡಬೇಕು. ಸೊ ಇದಕ್ಕೆ ಏನು ಬೇಕು ಅಂತಂದರೆ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಇಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ಪೇಷನ್ಸು ಯಾವುದ್ರಲ್ಲಿರಬೇಕು ಅಂತಂದರೆ ರೈಟ್ ಸೆಟ್ ಆಫ್ ಸ್ಟಾಕ್ಸಲ್ಲಿ ಪೇಷನ್ಸ್ ಇತ್ತು ಅಂತಂದರೆ ಅದು ಮಲ್ಟಿ ಬ್ಯಾಗರ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ರಾಂಗ್ ಸೆಟ್ ಆಫ್ ಸ್ಟಾಕ್ಸಲ್ಲಿ ನಿಮ್ಮ ಹತ್ರ ಎಷ್ಟೇ ಪೇಷನ್ಸ್ ಇದ್ರೂ ಅದು ಮಲ್ಟಿ ಬ್ಯಾಗರ್ ಆಗಲ್ಲ. ಸೊ ಹಾಗಾಗಿ ರೈಟ್ ಸೆಟ್ ಆಫ್ ಸ್ಟಾಕ್ಸ್ ಅಂತಂದರೆ ಏನು? ಮೊದಲನೇದಾಗಿ ಪ್ರಾಡಕ್ಟ್ ವೈಸ್ ಇರಬೇಕು, ಎರಡನೇದು ರೀಸೆಂಟಾಗಿ ಅದು ಲಿಸ್ಟ್ ಆಗಿರಬೇಕು, ಮೂರನೇದು ಫಂಡಮೆಂಟಲ್ಸು. ಆ ಫಂಡಮೆಂಟಲ್ಸಲ್ಲಿ ಏನನ್ನು ಚೆಕ್ ಮಾಡಬೇಕು ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಆನ್ಸರ್ಸು ಸಿಗ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಯಾವ ಕಂಪ್ನಿಯ ಶೇರ್ಸ್ನ ತೊಗೊಳ್ತೀನೋ ಅದನ್ನು ದಯವಿಟ್ಟು ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಬೇಡಿ, ಟಿಪ್ಸ್ ಅಂತ ಕನ್ಸಿಡರ್ ಮಾಡಬೇಡಿ. ಯಾಕೆ ಅಂತಂದರೆ ನಾನು ಫಂಡಮೆಂಟಲ್ ಅನಲಿಸ್ಟ್ ಅಲ್ಲ. ಸೊ ನಾನು ಕಾಮನ್ ಥಿಂಕಿಂಗಲ್ಲಿ ನಾವು ಈ ಥರ ಮಾಡ್ಬೋದು ಅನ್ನೋದನ್ನು ಅಷ್ಟೇ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡ್ಕೊಂಡಿರೋವಂಥ ಒಂದು ಸಿಸ್ಟಮು. ಸೊ ಹಾಗಾಗಿ ನೀವು ದಯವಿಟ್ಟು ನಿಮ್ಮ ಪ್ರಾಸ್ಪೆಕ್ಟ್ ಏನಾದರೂ ಇನ್ನು 3 ತಿಂಗಳಲ್ಲಿ ನಾನು ದುಡ್ಡು ಮಾಡಬೇಕು, 6 ತಿಂಗಳಲ್ಲಿ ದುಡ್ಡು ಮಾಡಬೇಕು ಅಂತ ಇದ್ದರೆ ಈ ಮಲ್ಟಿ ಬ್ಯಾಗರ್ ಸೀರೀಸು ನಿಮಗಲ್ಲ. ಸೊ ಹಾಗಾಗಿ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಕೊಡುವಂಥ ಕಂಟೆಂಟು ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಮೊದಲನೇದಾಗಿ ನಾನು ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಬೇಕು ಅಂತಂದರೆ screener.in ಓಪನ್ ಮಾಡ್ತೀನಿ. ಇದು ಒಂದು ಒಳ್ಳೆ ವೆಬ್ಸೈಟು ನಮಗೆ ಫಂಡಮೆಂಟಲ್ ಅನಾಲಿಸಿಸ್ನ ಮಾಡ್ಕೊಳ್ಳೋದಕ್ಕೆ. ಈ ಥರ ಒಂದು ವೆಬ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ನ ಕೊಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ನೆಕ್ಸ್ಟು ಸರ್ಚ್ ಫಾರ್ ಎ ಕಂಪನಿ ಅಂತ ಈ ಥರ ತೋರಿಸುತ್ತೆ. ಸೊ ಇಲ್ಲಿ ನಾನು ಇವಾಗ ಒಂದು ಕಂಪನಿಯ ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ.
ಈ ಕಂಪನಿಯ ಎಕ್ಸಾಂಪಲ್ ನಾನು ಯಾವ್ದು ತಗೊಳ್ತಾ ಇದ್ದೀನೋ ಅದನ್ನ ದಯವಿಟ್ಟು ನೀವು ನಾಳೆ ಬೆಳಿಗ್ಗೆ ಹೋಗಿ ಆ ಕಂಪನಿನ ಬೈ ಮಾಡೋದಾಗ್ಲಿ, ಈ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಒಂದು ಇದು ಇನ್ಫಾರ್ಮೇಶನ್ಗೋಸ್ಕರ, ಎಜುಕೇಶನಲ್ ಪರ್ಪಸ್ಗೋಸ್ಕರ ನಾನು ತೋರಿಸ್ತಾ ಇರುವಂಥದ್ದು. ಸೊ ನೆಕ್ಸ್ಟ್ ನೀವು ಒಂದು ನಿಮ್ಮ ಓನ್ ರಿಸರ್ಚ್ನ ಮಾಡಿ, ಓನ್ ಅನಾಲಿಸಿಸ್ನ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ತಗೋಬಹುದು. ಯಾಕೆ ಅಂತಂದ್ರೆ ನೀವು ಇವಾಗ ನಾನು ತೋರಿಸ್ದೆ ಅಂತ ಅಂದಿದ ತಕ್ಷಣ ನಾಳೆ ಬೆಳಿಗ್ಗೆ ಬೈ ಮಾಡ್ಬಿಡೋದು, ಬೈ ಮಾಡಿದಾದ್ಮೇಲೆ ಅದು 3 ತಿಂಗಳು 6 ತಿಂಗಳು 1 ವರ್ಷ ನಾವು ಮೇಲಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನೀವು ಮತ್ತೆ ನನ್ನನ್ನ ಬ್ಲೇಮ್ ಮಾಡ್ತೀರಾ. ಸೊ ಹಾಗಾಗಿ ಇಲ್ಲಿ ನಾನು ತೋರಿಸ್ತಾ ಇರುವಂತ ಕಂಪ್ನಿನ ದಯವಿಟ್ಟು ಒಂದು ಇನ್ವೆಸ್ಟ್ಮೆಂಟ್ ಅಂತ, ಅಡ್ವೈಸ್ ಅಂತ ತಗೊಳಕ್ ಹೋಗ್ಬೇಡಿ. ನೋಡಿ, ನಾನು ಇವತ್ತು ಎಕ್ಸಾಂಪಲ್ ತೋರಿಸ್ತಾ ಇರುವಂತ ಕಂಪನಿ ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್. ಸ್ವಲ್ಪ ನೋಡಿ, ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್ ನ ಒಂದೊಂದೇ ಚೆಕ್ ಮಾಡ್ಕೊಂಡು ಬರೋಣ. ಏನದು ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೊಂಡು ಬರೋದು ಅಂತಂದ್ರೆ, ಮೊದಲೇದಾಗಿ ನನ್ನ ಮೊದಲೇ ವಿಡಿಯೋದಲ್ಲಿ ಹೇಳಿರೋ ತರ ಇದು ಪ್ರಾಡಕ್ಟ್ ಬೇಸ್ ಕಂಪ್ನಿನ ಅಥವಾ ಸರ್ವಿಸ್ ಬೇಸ್ಡ್ ಕಂಪ್ನಿನ ಅಂತ ನೋಡೋಣ. ಇಲ್ಲಿ ಅಬೌಟ್ ಅಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇನ್ಕಾರ್ಪೊರೇಟೆಡ್ ಇನ್ 1995 ಇಂದ ಈ ಕಂಪನಿ ಇದೆ. ಈ ಕಂಪನಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೋಲಾರ್ ಸೆಲ್ಸ್ ಅಂಡ್ ಸೋಲಾರ್ ಪ್ಯಾನಲ್ಸ್, ಸೋಲಾರ್ ಸೆಲ್ಸ್ ಮತ್ತೆ ಸೋಲಾರ್ ಪ್ಯಾನಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ. ಸೊ ಹಾಗಾಗಿ ಇದು ನಮ್ಮ ಮೊದಲನೇ ಪಾಯಿಂಟ್ ಏನಿದೆ, ಇದು ಪ್ರಾಡಕ್ಟ್ ಬೇಸ್ ಇಂಡಸ್ಟ್ರಿನ ಅಂತಂದ್ರೆ 100% ಹೌದು, ಇದು ಪ್ರಾಡಕ್ಟ್ ಬೇಸ್ ಇಂಡಸ್ಟ್ರಿ. ಓಕೆ, ನೆಕ್ಸ್ಟ್ ಇದನ್ನ ತಿಳ್ಕೊಂಡ್ವಿ. ಇದಾಗಿದ್ದಾದ್ಮೇಲೆ ಈ ಕಂಪನಿ ಇನ್ ಡೆಪ್ತ್ ಆಗಿ ಏನ್ ಮಾಡ್ತಾ ಇದೆ ಅಂತ ನೋಡ್ಕೊಳ್ತಾ ಬರೋಣ. ಕೀ ಪಾಯಿಂಟ್ಸ್ ಅಂತ ಇದೆ, ಇಲ್ಲಿ ರೀಡ್ ಮೋರ್ ಅಂತ ನೀವು ಕೊಟ್ರೆ ನಿಮ್ಗೆ ಎಲ್ಲಾ ಪಾಯಿಂಟ್ಸು ಬರುತ್ತೆ. ಮೊದಲನೇದಾಗಿ ನೋಡಿ, ಮಾರ್ಕೆಟ್ ಲೀಡರ್ಶಿಪ್. ಇದು ಮಾರ್ಕೆಟ್ ಅಲ್ಲಿ ಸೋಲಾರ್ ಸೆಲ್ಸ್ ಅಂಡ್ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇಂಡಿಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೋಲಾರ್ ಇಂಡಸ್ಟ್ರಿ ಏನಿದೆ ಇದು ಡೆವಲಪಿಂಗ್ ಇಂಡಸ್ಟ್ರಿ. ನಿಮ್ಗೆ ಗೊತ್ತಿರಂಗೆ ಗೌರ್ಮೆಂಟು ಕೂಡ ತುಂಬಾ ಸೋಲಾರ್ ಇಂಡಸ್ಟ್ರಿಗೆ ಉತ್ತೇಜನ ಕೊಡ್ತಾ ಇದೆ, ಲೋನ್ಸ್ ಕೊಡ್ತಾ ಇದೆ, ಪ್ಲಸ್ ಏನು ಅಂತಂದ್ರೆ ಸಬ್ಸಿಡೀಸ್ ನ ಕೊಡ್ತಾ ಇದೆ. ಸೊ ಈಗ ಎಲೆಕ್ಟ್ರಿಸಿಟಿನ ನಾವು ಸೇವ್ ಮಾಡಬೇಕು ಅಂತಂದ್ರೆ ನಮ್ಗೆ ಇರುವಂತ ಒಂದು ಮಾರ್ಗ ಅಂತಂದ್ರೆ ಸೋಲಾರ್ಗೆ ನಾವು ಮೊರೆ ಹೋಗ್ಬೇಕು. ಸೊ ಹಾಗಾಗಿ ಸೋಲಾರ್ ಇಂಡಸ್ಟ್ರಿ ಈಸ್ ನಾಟ್ ಎ ಡೆವಲಪ್ಡ್ ಇಂಡಸ್ಟ್ರಿ, ಇಟ್ ಈಸ್ ಎ ಡೆವಲಪಿಂಗ್ ಇಂಡಸ್ಟ್ರಿ. ಈಗ ನಾವು ಮನೆ ಕಟ್ಟಬೇಕು ಅಂತಂದ್ರೂ ಸೋಲಾರ್ ಕಂಪಲ್ಸರಿ, ಆ ತರ ಎಲ್ಲ ಬರ್ತಾ ಇದೆ. ಪ್ಲಸ್ ಗೌರ್ಮೆಂಟ್ನು ತುಂಬಾ ಕಡೆ ಸೋಲಾರ್ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದೆ. ಸೊ ಇದೆಲ್ಲ ಏನು ಅಂತಂದ್ರೆ ಒಂದು ಬ್ಯಾಕ್ ಗ್ರೌಂಡ್, ನಾವು ಇನ್ವೆಸ್ಟ್ಮೆಂಟ್ ನ ಮಾಡೋದಕ್ಕೆ ನಮ್ಗೊಂದು ಒಂದು ಸಪೋರ್ಟ್ ಪ್ಲಸ್ ಒಂದು ಏನ್ ಹೇಳ್ತೀವಿ, ಒಂದು ಧೈರ್ಯನ ಕೊಡುತ್ತೆ. ನೆಕ್ಸ್ಟ್ ನೋಡಿ, ಈ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಲಾರ್ PV ಸೆಲ್ಸ್. PV ಸೆಲ್ಸ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಸೂರ್ಯನ ಬೆಳಕನ್ನ ಇದು ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಮಗೆ PV ಸೆಲ್ಸ್ ಬೇಕು. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಲಾರ್ ಮಾಡ್ಯೂಲ್ಸ್. ಸೋಲಾರ್ ಮಾಡ್ಯೂಲ್ಸ್ ಅಂತಂದ್ರೆ ಈಗ ಸೋಲಾರ್ ಪ್ಯಾನಲ್ಸ್ ಮತ್ತೆ PV ಸೆಲ್ಸ್ ಮಧ್ಯೆ ಒಂದು ಮಾಡ್ಯೂಲ್ ನ ರೆಡಿ ಮಾಡಬೇಕು. ಸೊ ಅದಕ್ಕೆ ನಮಗೆ ಸೋಲಾರ್ ಮಾಡ್ಯೂಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಕಂಪನಿ EPC ಪ್ರಾಜೆಕ್ಟ್ಸ್. EPC ಪ್ರಾಜೆಕ್ಟ್ಸ್ ಅಂತಂದ್ರೆ A to Z ಒಂದು ಪ್ರಾಜೆಕ್ಟ್ ನ ಕೊಟ್ರೆ, ಸೋಲಾರ್ ಪ್ರಾಜೆಕ್ಟ್ ನ ಈ ಕಂಪನಿ ಎಲ್ಲದನ್ನು ಇದೇ ಕಂಪನಿ ಮಾಡಿ ಮುಗಿಸುತ್ತೆ. ಆ ತರ ಪ್ರೊವೈಡಿಂಗ್ O&M ಸರ್ವಿಸಸ್. O&M ಅಂತಂದ್ರೆ ಆಪರೇಟಿಂಗ್ ಅಂಡ್ ಮೇಂಟೈನಿಂಗ್, ಅಂದ್ರೆ ಮೇಂಟೆನೆನ್ಸ್ ಬೇಕಲ್ಲ. ಇವಾಗ ನಾವು ಸೋಲಾರ್ ಏನೋ ಹಾಕ್ಸ್ಕೊಡ್ತೀವಿ, ಆದ್ರೆ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಏನು ಅಂತಂದ್ರೆ ಇದೇ ಕಂಪ್ನಿನೇ ಒಂದು ಸೋಲಾರ್ ಮೇಂಟೆನೆನ್ಸ್ ಪ್ಲಸ್ ಆಪರೇಷನ್ಸ್ ಇದೇ ಕಂಪನಿ ಮಾಡುತ್ತೆ ಅಂತ. ನೋಡಿ, ಮೊದಲೇದಾಗಿ ನಾವು ಪ್ರಾಡಕ್ಟ್ ಇದೆಯಾ ಅಂತ ನೋಡಿದ್ವಿ, ಪ್ರಾಡಕ್ಟ್ ಡೆವಲಪಿಂಗ್ ಇಂಡಸ್ಟ್ರಿನಲ್ಲಿ ಇದೆಯಾ ಅಂತ ನೋಡ್ತಾ ಇದೀವಿ. ಪ್ಲಸ್ ನಾವು ಕಾಮನ್ ಸೆನ್ಸ್ ಅಂದ್ರೆ ಕಾಮನ್ ಆಗಿ ಜನರಲ್ ಆಗಿ ಯೋಚನೆ ಮಾಡಿದಾಗ ಮೊದಲು 10 ವರ್ಷ 15 ವರ್ಷ 20 ವರ್ಷಕ್ಕೆ ಮೊದಲು ಸೋಲಾರ್ಗೆ ಇಷ್ಟೊಂದು ನಮಗೆ ಉತ್ತೇಜನ ಇರಲಿಲ್ಲ. ಈಗ ನಮಗೆ ಸೋಲಾರು ಬೇಕಾಗಿರುವಂತ ಡೇ ಟು ಡೇ ಲೈಫ್ ಅಲ್ಲಿ ಬೇಕಾಗಿರುವಂತ ಒಂದು ಡೆವಲಪ್ ಆಗ್ತಾ ಇರುವಂತ ಒಂದು ಇಂಡಸ್ಟ್ರಿ. ನೆಕ್ಸ್ಟ್ ನೋಡಿ, ಈ ಕಂಪನಿ ಎಲ್ಲಿ ಮೇನ್ ಇದ್ರದ್ದು ಪ್ಲಾಂಟ್ಸ್ ಇದೆ ಅಥವಾ ಒಂದು ಇದ್ರದ್ದು ಮೇನ್ ಇಂಡಸ್ಟ್ರಿ ಎಲ್ಲಿದೆ ಅಂತಂದ್ರೆ ಹೈದರಾಬಾದ್, ತೆಲಂಗಾಣದಲ್ಲಿದೆ. ಇದು ಓನ್ ಲ್ಯಾಂಡ್ ಅಲ್ಲಿ ಇದೆ, ಅಂದ್ರೆ ಅವ್ರದೇ ಸ್ವಂತ ಲ್ಯಾಂಡ್ ಅಲ್ಲಿ ಈ ಕಂಪನಿ ಯೂನಿಟ್ ಇದೆ ಅಂತ. ನೆಕ್ಸ್ಟ್ ಈ ಕಂಪನಿಗೆ ರೆವಿನ್ಯೂ ಎಲ್ಲಿಂದ ಬರ್ತಾ ಇದೆ?
ಅಂದ್ರೆ ಇವರು ಈಗ ಎಷ್ಟೋ ಒಂದೊಂದು ಕಂಪ್ನೀಸ್ ಹೆಂಗಾಗುತ್ತೆ ಅಂತಂದ್ರೆ ಏನೇನೋ ತುಂಬಾ ಮ್ಯಾನುಫ್ಯಾಕ್ಚರ್ಸ್ ಅಥವಾ ಏನೇನೋ ಮಾಡ್ತಾ ಇರುತ್ತೆ. ಅದರಲ್ಲಿ ಮೇನ್ ಎಲ್ಲಿಂದ ರೆವಿನ್ಯೂ ಬರುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಇದರಲ್ಲಿ ನೋಡಿ ಸೋಲಾರ್ ಸೆಲ್ಸ್ ಅಲ್ಲಿ 13%, ಸೋಲಾರ್ ಮಾಡ್ಯೂಲ್ಸ್ ಅಲ್ಲಿ 67%. ಸೊ ಎಲ್ಲಾನು ಹೆಚ್ಚು ಕಡಿಮೆ ಇಲ್ಲಿ ರೆವಿನ್ಯೂ ಏನಿದೆ ಎಲ್ಲಾನು ಸೋಲಾರ್ ರಿಲೇಟೆಡ್. ಸೊ ಹಾಗಾಗಿ ನಾವು ಇದನ್ನ ಸೋಲಾರ್ ಕಂಪನಿ ಅಂತಾನೆ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ಲೈಂಟ್ ಇವ್ರಿಗೆ ಯಾರ್ಯಾರು ಅಂತಂದ್ರೆ ನೋಡಿ NTPC, ಟಾಟಾ ಪವರ್, ಇವರೆಲ್ಲ ಕ್ಲೈಂಟ್ಸು. NTPC ಗೊತ್ತು ನಮಗೆ, ಟಾಟಾ ಪವರ್ ಗೊತ್ತು, ನೆಕ್ಸ್ಟ್ ಇದರಲ್ಲಿ ಶಕ್ತಿ ಪಂಪ್ಸ್ ಗೊತ್ತು. ಆದ್ರೆ ಏನು ಪ್ರೀಮಿಯರ್ ಎನರ್ಜಿ ಲಿಮಿಟೆಡ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಆದ್ರೆ ಈಗ ಟಾಟಾ ಸೋಲಾರ್ ನಾವು ಹಾಕ್ಸ್ಕೊಂಡ್ವಿ ಅಂತಂದ್ರೆ ಟಾಟಾ ಸೋಲಾರ್ಗೆ ಸೋಲಾರ್ ಸೆಲ್ಸ್ ಬಂದು ಪ್ರೀಮಿಯರ್ ಎನರ್ಜಿದು ಇರುತ್ತೆ, ಪ್ಲಸ್ ಪ್ಯಾನಲ್ಸು ಬಂದು ಪ್ರೀಮಿಯರ್ ಎನರ್ಜಿದು ಇರುತ್ತೆ. ಸೊ ಹಾಗಾಗಿ ಇದು ಟಾಟಾ ಪವರ್ ಅವರು ಇದ್ರ ಮೇಲೆ ಸ್ವಲ್ಪ ಡಿಪೆಂಡೆನ್ಸಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಕ್ಲೈಂಟ್ ವೈಸ್ ರೆವಿನ್ಯೂ ಬೈಫರ್ಕೇಶನ್ ಅಂದ್ರೆ ಈಗ ಇದು ಡೊಮ್ಯಾಸ್ಟಿಕ್ ಅಂದ್ರೆ ಇಂಡಿಯಾದಲ್ಲೇ ಎಷ್ಟು ಪರ್ಸೆಂಟ್ ರೆವಿನ್ಯೂ ಬರ್ತಾ ಇದೆ, ಫಾರಿನ್ ಇಂದ ಎಷ್ಟು ಪರ್ಸೆಂಟ್ ಬರ್ತಾ ಇದೆ ಅಂತ ನೋಡಿ. ಇಂಡಿಯಾದಲ್ಲೇ 99% ರೆವಿನ್ಯೂ ಬರ್ತಾ ಇದೆ. ಸೊ ಯಾವುದೇ ಒಂದು ಫಾರಿನ್ ಡಿಪೆಂಡೆನ್ಸಿ ಇಲ್ಲ. ಈಗ ಟ್ರಂಪ್ ಟ್ಯಾರಿಫ್ ಮೇಲೆ ಡಿಪೆಂಡೆನ್ಸಿ ಆಗಿದ್ರೆ ಈ ಟೈಮಲ್ಲಿ ಡೌನ್ ಆಗಿರ್ಬೋದು, ಆ ಥರ ಎಲ್ಲ ಇರುತ್ತೆ. ಪ್ಲಸ್ ಏನಾದರೂ ಇದು ಎಕ್ಸ್ಪೋರ್ಟು ನಮಗೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸು ಆ ಥರ ಈ ಕಂಪನಿನಲ್ಲಿ ಯಾವುದೂ ಒಂದು ಇಲ್ಲ. ಸೊ ಇದನ್ನೆಲ್ಲ ನಾವು ನೋಡ್ಕೊಳ್ತಾ ಬಂದಾಗ ಪಾಸಿಟಿವ್ಸು ನಮಗೆ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಆರ್ಡರ್ ಬುಕ್ ಅಂದ್ರೆ ನೆಕ್ಸ್ಟ್ 1 year ಅಲ್ಲಿ ಇವ್ರಿಗೆ ಎಷ್ಟು ಆರ್ಡರ್ಸ್ ಇದೆ ಅಂತ ನೋಡಿ. ಟೋಟಲ್ 5926 crores ಆರ್ಡರ್ಸ್ ಆಲ್ರೆಡಿ ಇದೆ ಈ ಕಂಪನಿನಲ್ಲಿ. ಇಷ್ಟನ್ನ ನೋಡಿದಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ದಿಸ್ ಈಸ್ ಎ ನಾಟ್ ಏನ್ ಹೇಳ್ತೀವಿ, ನಾಳೆ ಬೆಳಿಗ್ಗೆ ಮುಚ್ಚೋಗುವಂತ ಇಂಡಸ್ಟ್ರಿ ಆಗಲಿ, ನಾಳೆ ಬೆಳಿಗ್ಗೆ ಮುಚ್ಚೋಗುವಂತ ಒಂದು ಪ್ರಾಡಕ್ಟ್ ಆಗಲಿ ಅಲ್ಲ. ಇಟ್ ಈಸ್ ಎ ಡೆವಲಪಿಂಗ್ ಇಂಡಸ್ಟ್ರಿ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ನಮ್ಮ ಫಸ್ಟ್ ವಿಡಿಯೋದಲ್ಲಿ ಹೇಳಿರೋ ತರ ಇದು ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತ ಕಂಪನಿ ಆಗಿರಬೇಕು. ಈ ಕಂಪನಿ ನೋಡಿ 1995 ಇಂದ ಇದ್ರೂ ಇದು ಮಾರ್ಕೆಟ್ ಅಲ್ಲಿ ಅಂದ್ರೆ NSE ಮತ್ತೆ BSE ನಲ್ಲಿ ಲಿಸ್ಟ್ ಆಗಿರುವಂತದ್ದು ಯಾವಾಗ ಅಂತಂದ್ರೆ ರೀಸೆಂಟ್ ಆಗಿ ಇದು ಲಿಸ್ಟ್ ಆಗಿರುವಂತದ್ದು ನೋಡಿ. ಪ್ರೀಮಿಯರ್ ಎನರ್ಜೀಸ್ ಲಿಸ್ಟಿಂಗ್ ಡೇಟ್ ಬಂದು ಸೆಪ್ಟೆಂಬರ್ 2024 ಅಲ್ಲಿ ಆಗಿರುವಂತದ್ದು. ಹೆಚ್ಚು ಕಡಿಮೆ ನಮಗೆ ಒಂದು 7-8 ತಿಂಗಳಾಗಿದೆ. ಸೊ ಇದಾದ್ಮೇಲೆ ಈ ಪ್ರೈಸಸ್ ಎಷ್ಟಕ್ಕೆ ಲಿಸ್ಟ್ ಆಯ್ತೋ ಅಲ್ಲೇ ಇದೆಯಾ, ತುಂಬಾ ಮೇಲೆ ಕೊಟ್ಟೋಗಿದ್ಯಾ ಏನು ಅಂತ ನೋಡಿದ್ರೆ ಆಲ್ಮೋಸ್ಟ್ ಲಿಸ್ಟ್ ಆಗಿರುವಂತದ್ದು ಒಂದು 850 ರೂಪಾಯಿ ಆ ಪ್ರೈಸ್ ಅಲ್ಲಿ ಲಿಸ್ಟ್ ಆಗಿದೆ. ನೆಕ್ಸ್ಟ್ 1300 ರೂಪಾಯಿವರೆಗೂ ಹೋಗಿತ್ತು, ಇವಾಗ 1060 ರೂಪಾಯಿಲಿದೆ. ಸೊ ಅಲ್ಲಲ್ಲೇ ಇದೆ, ಏನಂತ ದೊಡ್ಡ ಗ್ರೋತ್ ಏನ್ ಸದ್ಯಕ್ಕೆ ಆಗಿಲ್ಲ. ಸೊ ಏನು ಅಂತಂದ್ರೆ ಇದು ಆಲ್ರೆಡಿ ಹೆಮ್ಮರವಾಗಿ ಏನು ಬೆಳೆದಿಲ್ಲ, ಇದು ಸದ್ಯಕ್ಕೆ ಸಸಿಯಾಗೆ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಒಂದು ಪಾಯಿಂಟ್ ಏನು ಪ್ರಾಡಕ್ಟ್, ಎರಡನೇ ಪಾಯಿಂಟ್ ಏನು ರೀಸೆಂಟ್ ಲಿಸ್ಟಿಂಗು, ಎರಡು ಕ್ಲಿಯರ್ ಆಗಿ. ಮೂರನೇದು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬಂದಾಗ ನಾವು ತುಂಬಾ ಫ್ಯಾಕ್ಟರ್ಸ್ ಇದೆ. ಸೊ ಒಂದೊಂದನ್ನೇ ನೋಡ್ಕೊಳ್ತಾ ಬರೋಣ. ಸೊ ಎಲ್ಲದಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡೋದು ಬೇಕಾಗಲ್ಲ. ಪ್ಲಸ್ ಕೆಲವೊಂದಕ್ಕೆ ನಾವು ಮೇನ್ ಆಗಿ ಇಂಪಾರ್ಟೆನ್ಸ್ ಕೊಡಬೇಕು, ಕೆಲವೊಂದಕ್ಕೆ ಇಲ್ಲ. ಸೊ ಒಂದೊಂದೇ ಪಾಯಿಂಟ್ಸ್ ನ ನೋಡ್ಕೊಳ್ತಾ ಬರೋಣ. ನೋಡಿ, ಮೊದಲೇದಾಗಿ ಇದು ಎಷ್ಟು ಕೋಟಿಯ ಕಂಪನಿ? 47,868 ಕೋಟಿಯ ಕಂಪನಿ. ಅಂದ್ರೆ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತಂದ್ರೆ 47,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ನೆಕ್ಸ್ಟ್ ROE ಮತ್ತೆ ROCE, ಇದಕ್ಕೆ 100% ವೈಟೇಜ್ ಅಂತ ನಾನು ಕೊಡಲ್ಲ. ಆದ್ರೆ ROE ಬಂದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ 12% ಗಿಂತ ಜಾಸ್ತಿ ಇರಬೇಕು. ಸೊ ಇದು 54% ROE ಇದೆ. ROCE ನಮಗೆ 15ರಿಂದ 20% ಇತ್ತು ಅಂತಂದ್ರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ ಇದು ಒಳ್ಳೆ ಕಂಪ್ನಿ ಅಂತ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ. ROE ಯಾವ್ದು ಎಷ್ಟಿದ್ರೆ ಒಳ್ಳೇದು, ROCE ಎಷ್ಟಿದ್ರೆ ಒಳ್ಳೇದು ಅಂತ. ಹಂಗನ್ಬಿಟ್ಟು ROE 54 ಇದ್ದಿದ ತಕ್ಷಣ, ROCE 40 ಇದ್ದಿದ ತಕ್ಷಣ, ಅಥವಾ ROE 10 ಇತ್ತು, ROCE 10 ಇತ್ತು ಅಥವಾ 7 ಇತ್ತು ಅಂತ ಅಂದಿದ ತಕ್ಷಣ ನಾವು ರಿಜೆಕ್ಟ್ ಮಾಡಕ್ ಹೋಗಲ್ಲ. ROE 12 ಮೇಲಿತ್ತು ಅಂದಿದ ತಕ್ಷಣ ಈ ಕಂಪ್ನಿನ ತಗೊಂಡ್ಬಿಡಕ್ ಹೋಗಲ್ಲ. ನೆಕ್ಸ್ಟ್ ಫ್ಯಾಕ್ಟರ್ಸ್ ನಾವು ನೋಡ್ಬೇಕಾಗುತ್ತೆ. ROE ಮತ್ತೆ ROCEಗೆ ಏನು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾ ಅಂತಂದ್ರೆ ನನ್ನ ಪ್ರಕಾರ ಅಷ್ಟೊಂದು ಇಂಪಾರ್ಟೆನ್ಸ್ ಏನು ಕೊಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ರೆ ಸಾಲ, ಡೆಟ್. ನೋಡಿ, ಡೆಟ್ 1954 ಕೋಟಿ. 1954 ಕೋಟಿ ಸಾಲ ಮಾಡ್ಬಿಟ್ಟಿದಾರಾ ಅಂತಂದ್ರೆ ಇದನ್ನ ನಾವು ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ನೋಡಿದಾಗ ಈ 1954 ಕೋಟಿ ಅನ್ನೋದು ದೊಡ್ಡ ಅಮೌಂಟಾ ಚಿಕ್ಕ ಅಮೌಂಟಾ ಅಂತ ಅಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಸಾಲ ತಗೊಳ್ಳೋದು ದೊಡ್ಡದಲ್ಲ, ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ನ ಪೇ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಓಪನ್ ಮಾಡಿದಾಗ ಇದನ್ನ ತೋರಿಸ್ತೀನಿ, ನಿಮ್ಗೆ ಹೇಳ್ತೀನಿ.
ನೆಕ್ಸ್ಟ್ ನಮಗೆ ಸೇಲ್ಸ್ ಗ್ರೋತ್ ನೋಡಿ, ಸೇಲ್ಸ್ ಗ್ರೋತ್ 106% ಇದೆ. ಲಾಸ್ಟ್ 3 ಇಯರ್ಸ್ ಸೇಲ್ಸ್ ಗ್ರೋತ್ ತಗೊಂಡಿದ್ದೀನಿ, ಇದು ವೆಲ್ ಅಂಡ್ ಗುಡ್, ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ 298% ಫ್ರಮ್ ಲಾಸ್ಟ್ 3 ಇಯರ್ಸ್ ಅಲ್ಲಿ. ಯಾಕೆಂತಂದ್ರೆ ಇಟ್ಸ್ ಎ ಡೆವಲಪಿಂಗ್ ಇಂಡಸ್ಟ್ರಿ, ಸೊ ಹಾಗಾಗಿನೇ ಪ್ರಾಫಿಟ್ ಗ್ರೋತ್ನು ಚೆನ್ನಾಗಿದೆ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 27% ಇದೆ, ದಿಸ್ ಈಸ್ ಆಲ್ಸೋ ಗುಡ್. ಆದ್ರೆ ಮೇನ್ ಆಗಿ ನಾವೇನ್ ನೋಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಸ್ಲೈಡ್ ಬರೋಣ. ಮೇನ್ ಆಗಿ ನೋಡಿ, ಈ ಕಂಪನಿ ಸೇಲ್ಸ್ ಇದೆ ಅಂತಂದ್ರೆ ಎಷ್ಟು ಸೇಲ್ಸ್ ಆಗ್ತಾ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೇಲ್ಸ್ ಆಗಿದ ತಕ್ಷಣ ನಮ್ಗೆ ಪ್ರಾಫಿಟ್ ಬರ್ತಾ ಇದೆಯಾ ಅಥವಾ ಲಾಸ್ ಮಾಡ್ಕೊಳ್ತಾ ಇದಾರ. ಕೆಲವೊಂದು ಇಂಡಸ್ಟ್ರಿ ಇರುತ್ತೆ ಸೇಲ್ಸ್ ಏನೋ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ, ಆದ್ರೆ ಲಾಸ್ ಅಲ್ಲೇ ಓಡ್ತಾ ಇರುತ್ತೆ ಕಂಪ್ನಿ. ಸೊ ಲಾಸ್ ಅಲ್ಲಿ ಓಡ್ಬೇಕಾದ್ರೆ ಏನಾಗುತ್ತೆ, ಅಂತ ಕಂಪ್ನಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವೀಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬರೋಣ. ನೋಡಿ, ಇಲ್ಲಿ ಸೇಲ್ಸ್ 947 crores 2020 ನಲ್ಲಿ, ಇಲ್ಲಿಂದ 2021 ನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. 2022 ನಲ್ಲಿ ಮತ್ತೆ ಪಿಕಪ್ ಆಯ್ತು. ಆದ್ರೆ ನೋಡಿ, ಮೇಜರ್ ಚೇಂಜ್ ಆಗಿರುವಂತದ್ದು 743 ಇರೋದು, ಇದೇ ನೆಕ್ಸ್ಟ್ ವರ್ಷದಲ್ಲಿ 1400 ಅಂದ್ರೆ ಡಬಲ್ ಆಯ್ತು ಸೇಲ್ಸ್. ಅದಾದ್ಮೇಲೆ ಮತ್ತೆ 3000 ಅಂದ್ರೆ ಆಲ್ಮೋಸ್ಟ್ 2.5 ಟೈಮ್ಸ್ ಅಷ್ಟು ಡಬಲ್ ಆಯ್ತು. ಈಗ 3000 ಇಂದ 6500, ಸೊ 3000 ಇಂದ 6500 ಅಂತಂದ್ರೆ ಆಲ್ಮೋಸ್ಟ್ ಮತ್ತೆ ಡಬಲ್ ಆಯ್ತು. ಸೊ ಇಲ್ಲಿಂದ ನಾವು ನೋಡ್ಕೊಳ್ತಾ ಬಂದ್ರೆ ಲಾಸ್ಟ್ 4 ಇಯರ್ಸ್ ಅಲ್ಲಿ ಸೇಲ್ಸ್ ಇನ್ಕ್ರೀಸೇ ಆಗ್ತಾ ಇದೆ, ಪ್ಲಸ್ ಡಬಲ್ ಆಗ್ತಾ ಇದೆ. ಸೊ ಇದೊಂದು ಪಾಸಿಟಿವ್ ಫ್ಯಾಕ್ಟರ್. ನೆಕ್ಸ್ಟ್ ನಮಗೆ ಏನ್ ಹೇಳ್ತೀವಿ, ಆಪರೇಟಿಂಗ್ ಪ್ರಾಫಿಟ್ಸ್ ನೋಡಿ, 30 crores, 78 crores, 478 crores, 1781 ಕೋಟಿ ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್ಸ್ ಬರ್ತಾ ಇದೆ. ಈ ಆಪರೇಟಿಂಗ್ ಪ್ರಾಫಿಟ್ಸ್ ಅಲ್ಲಿ ನೋಡಿ, ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತಾ ಇದ್ದಾರೆ. ಅವಲ್ಲೇ ನಾನು ನಿಮ್ಗೆ ಹೇಳಿದೆ, ಇವರು ಸಾಲ ಮಾಡಿದ್ದಾರೆ 1980 ಕೋಟಿ. ಅದು ದೊಡ್ಡದಾ ಚಿಕ್ಕದಾ ಅಂತಂದ್ರೆ ನೋಡಿ, ಈ ಆಪರೇಟಿಂಗ್ ಪ್ರಾಫಿಟ್ಸ್ ಅಲ್ಲಿ ನಮ್ಗೆ ಇಂಟ್ರೆಸ್ಟ್ಗೆ ನೋಡಿ, ಇಂಟ್ರೆಸ್ಟ್ಗೆ ಇಲ್ಲಿ ಹೋಗ್ತಾ ಇರೋದು 471 ಕೋಟಿಲಿ 121 ಕೋಟಿ ಅಷ್ಟು ಇಂಟ್ರೆಸ್ಟ್ಗೆ ಹೋಗ್ತಾ ಇದೆ. ಪ್ಲಸ್ 1700 ಕೋಟಿಲಿ 177 ಕೋಟಿ ಅಷ್ಟು ಇಂಟ್ರೆಸ್ಟ್ಗೆ ಹೋಗ್ತಾ ಇದೆ. ಅಂದ್ರೆ ಪ್ರಾಫಿಟ್ ಏನ್ ಮಾಡ್ತಾ ಇದಾರೆ ಅದರಲ್ಲಿ ಇಂಟ್ರೆಸ್ಟ್ ನ ಪೇ ಮಾಡ್ತಾ ಇದಾರೆ ಬಿಟ್ಟು ಕೈಯಿಂದ ಏನು ಇಂಟ್ರೆಸ್ಟ್ ನ ಪೇ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಕನ್ಸಿಡರೇಷನ್ ಏನು ಅಂತಂದ್ರೆ, ಮಾರ್ಕೆಟ್ ಕ್ಯಾಪ್ 48,000 ಕೋಟಿ ಇರುವಂತ ಕಂಪ್ನಿಗೆ 1900 ಕೋಟಿ ಅಂತ ದೊಡ್ಡ ಸಾಲ ಏನಲ್ಲ. ಅದೇ ಏನಾದ್ರು ಮಾರ್ಕೆಟ್ ಕ್ಯಾಪ್ 10,000 ಕೋಟಿ ಅಥವಾ 5,000 ಕೋಟಿ ಇದ್ದು 2,000 ಕೋಟಿ ಅಷ್ಟು ಏನಾದ್ರು ಇವರು ಡೆಟ್ ಇತ್ತು ಅಂತಂದ್ರೆ, ಸಾಲ ಇತ್ತು ಅಂತಂದ್ರೆ, ಅದು ಒಂದು ಡ್ಯಾಮೇಜಿಂಗ್ ಫ್ಯಾಕ್ಟರ್. ಆದ್ರೆ ಈ ಕಂಪ್ನಿಗೆ ಇದನ್ನ ನಾವು ನೋಡ್ತಾ ಇದ್ರೆ ಇದು ಡ್ಯಾಮೇಜಿಂಗ್ ಫ್ಯಾಕ್ಟರ್ ಅಲ್ಲ. ಸೊ ಇವಾಗ ಏನು ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಇದು ಒಂದು ಪಾಸಿಟಿವ್ ಆಗೇ ಇದೆ, ಅಂತ ಪ್ರಾಬ್ಲಮ್ ಏನು ಇಲ್ಲ. ನೆಟ್ ಪ್ರಾಫಿಟ್ಸ್ ನೋಡಿ ಗ್ರೋತ್ ಆಗ್ತಾನೆ ಇದೆ, 231 crores, 937 crores. ಸೊ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ತುಂಬಾ ಜನ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ನೋಡ್ಬೇಕು ಅಂತ ಹೇಳ್ತಾರೆ, ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಮಾಡಿದಾಗ ನಾವು ಕ್ವಾರ್ಟರ್ಲಿ ರಿಸಲ್ಟ್ಸ್ ಕಡೆ ಜಾಸ್ತಿ ಗಮನ ಹರಿಸಬಾರ್ದು. ಯಾಕೆ ಅಂತಂದ್ರೆ ಬಿಸ್ನೆಸ್ ಅಂತ ಅಂದ್ಮೇಲೆ ಏನಾಗುತ್ತೆ, ಈ ಕ್ವಾರ್ಟರ್ಸು ಸೇಲ್ಸ್ ಕಡಿಮೆ ಇರುತ್ತೆ, ನೆಕ್ಸ್ಟ್ ಕ್ವಾರ್ಟರ್ ಸೇಲ್ಸ್ ಜಾಸ್ತಿ ಆಗ್ಬೋದು, ಅದಕ್ಕೆ ನೆಕ್ಸ್ಟ್ ಕ್ವಾರ್ಟರ್ ಕಡಿಮೆ ಆಗ್ಬೋದು. ಯಾಕಂದ್ರೆ ಬಿಸ್ನೆಸ್ ಅಂತಂದ್ರೆ ಇಟ್ಸ್ ಎ ಸೀಸನಲ್. ಸೊ ಸೀಸನಲ್ ಇದ್ದಾಗ ಒಂದು ಓವರ್ ಆಲ್ 1 ಇಯರ್ ಅಲ್ಲಿ ಎಲ್ಲಾ ಸೀಸನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಈಗ ನಾನೇನೋ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಪ್ಲಸ್ ಕ್ವಾರ್ಟರ್ಲಿ ಸೇಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ನಾನು ಮಲ್ಟಿ ಬ್ಯಾಗರ್ ಅಂದ್ರೆ 5 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, 10 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತಂದಾಗ 3 ತಿಂಗಳಿಗೂ ನಾನು ಸೇಲ್ಸ್ ಜಾಸ್ತಿ ಆಗ್ತಾ ಇದೆಯಾ ಅಂತ ನೋಡೋದ್ ಬೇಕಾಗಿಲ್ಲ. ಎವ್ರಿ ಇಯರ್ ಸೇಲ್ಸ್ ಜಾಸ್ತಿ ಆಗ್ತಾ ಇದೆಯಾ ಪ್ಲಸ್ ಎವ್ರಿ ಇಯರ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆಯಾ ಅಂತ ನೋಡಿದ್ರೆ ಸಾಕು. ನೆಕ್ಸ್ಟ್ ಮೇಜರ್ ಒಂದು ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ನ ನಾವು ನೋಡ್ಬೇಕು. ಈ ಕಂಪನಿಗೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದಾರೆ, ಯಾರ್ಯಾರ ಹತ್ರ ಎಷ್ಟು ಶೇರ್ಸ್ ಇದೆ ಅಂತ ನೋಡಿ. ಮೇಜರ್ ಆಗಿ ಒಂದು ಕಂಪನಿನಲ್ಲಿ 4 ಅಥವಾ 5 ತರ ಶೇರ್ ಹೋಲ್ಡರ್ಸ್ ಇರ್ತಾರೆ. ಒಂದು ಪ್ರಮೋಟರ್ಸ್, FIIs, DIIs ಮತ್ತೆ ಪಬ್ಲಿಕ್ ಅಂತಂದ್ರೆ ನಾನು, ನೀವು, ಈ ತರ. ಓಕೆ, ಪ್ರಮೋಟರ್ಸ್ ಹತ್ರ ಅಥವಾ ಪಬ್ಲಿಕ್ ಹತ್ರ ಬರೋಣ. ಪಬ್ಲಿಕ್ ಹತ್ರ ಯಾವಾಗ್ಲೂ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೇದು. ಎಷ್ಟು ಕಡಿಮೆ ಅನ್ನೋದಕ್ಕೆ ಇದಕ್ಕೇನು ಅಂತಂದ್ರೆ, ಒಂದು 50% ಗಿಂತ ಕಡಿಮೆ ಪಬ್ಲಿಕ್ ಹತ್ರ ಇರಬೇಕು. ಯಾವಾಗ ಪಬ್ಲಿಕ್ ಹತ್ರ ಕಡಿಮೆ ಇರುತ್ತೋ ಅಷ್ಟು ಆ ಕಂಪನಿ ಗ್ರೋತ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಪ್ಲಸ್ DIIs ಮತ್ತೆ FIIs ಆ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿರ್ಬೇಕು. ಯಾಕೆ ಅಂತಂದ್ರೆ ನೋಡಿ, DIIs ಮತ್ತೆ FIIs ನಮ್ಗಿಂತ ರಿಸರ್ಚ್ ಅಲ್ಲಿ ಸ್ಟ್ರಾಂಗ್ ಇರ್ತಾರೆ. ಸೊ DIIs ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಒಂದು ಕಂಪ್ನಿಗೆ ಅಂತಂದ್ರೆ
ಅವರು ಪಬ್ಲಿಕ್ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಪಬ್ಲಿಕ್ ದುಡ್ಡನ್ನ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಆ ಕಂಪನಿ ಚೆನ್ನಾಗಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ, ಇಲ್ಲ ಅಂತಂದ್ರೆ ಮಾಡಕ್ಕೆ ಹೋಗಲ್ಲ. ಪ್ಲಸ್ ಎಫ್ ಐ ಎಸ್ ನಿಮ್ಗೆ ಗೊತ್ತಿರಂಗೆ ಡಿಐಎಸ್ಗಿಂತ ಸ್ಟ್ರಾಂಗ್ ಇರುತ್ತೆ ಅವರ ರಿಸರ್ಚು. ಸೊ ಹಾಗಾಗಿ ಎಫ್ ಐ ಎಸ್ನು ಆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಒಳ್ಳೆಯದು ಅಂತ ನೋಡಿ. ಈ ಕಂಪನಿಯ ಇವಾಗ ಸದ್ಯಕ್ಕೆ ಬಂದ್ರೆ ನಾವು ಕ್ವಾರ್ಟರ್ಲಿ ತಗೊಳ್ತೀನಿ ಸದ್ಯಕ್ಕೆ, ಯಾಕೆಂತಂದ್ರೆ ಇಯರ್ಲಿ ಅಂತಂದ್ರೆ ನಮಗೆ ಒಂದೇ ಇಯರ್ದು ತೋರಿಸುತ್ತೆ, ಹಾಗಾಗಿ ಕ್ವಾರ್ಟರ್ಲಿನ ತಗೊಳ್ತಾ ಇದ್ದೀನಿ. ನೋಡಿ ಎಫ್ ಐ ಎಸ್ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ, ಡಿಐಎಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಪಬ್ಲಿಕ್ ಹತ್ರ 50%ಗಿಂತ ಕಡಿಮೆ ಇದೆ. ಅಂದ್ರೆ ಓವರ್ ಆಲ್ ನಮಗೆ 75% ಅಷ್ಟು 77% ಅಷ್ಟು ಶೇರ್ಸು ಪ್ರಮೋಟರು ಎಫ್ ಐ ಎಸ್ ಡಿಐಎಸ್ ಹತ್ರನೇ ಇದೆ. 23% ಮಾತ್ರ ಪಬ್ಲಿಕ್ ಹತ್ರ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತಂದ್ರೆ ನೋಡಿ, ಸೆಪ್ಟೆಂಬರ್ ಅಲ್ಲಿ ಶೇರ್ಸು ಲಿಸ್ಟ್ ಆದಾಗ ಪಬ್ಲಿಕ್ ಹತ್ರ 25% ಇತ್ತು. ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಕಡಿಮೆ ಆಗಿದೆ, ನೋಡಿ 0.5% ಕಡಿಮೆ ಆಯ್ತು. ಅದಾದ್ಮೇಲೆ ಮತ್ತೆ 1% ಕಡಿಮೆ ಆಯ್ತು. ಇಲ್ಲಿ ಪಬ್ಲಿಕ್ ಹತ್ರ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಏನ್ ಪಾಸಿಟಿವ್ ಅಂತಂದ್ರೆ ಇದು ಯಾರು ತಗೊಳ್ತಾ ಇದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಡಿಐಎಸ್ ತಗೊಳ್ತಾ ಇದ್ದಾರೆ ಅಂದ್ರೆ ಡಿಐಎಸ್ ಬೈ ಮಾಡ್ಕೊಳ್ತಾ ಇದ್ದಾರೆ ಓಪನ್ ಮಾರ್ಕೆಟ್ ಅಲ್ಲಿ ಪಬ್ಲಿಕ್ ಇಂದ. ನೋಡಿ ಇಲ್ಲಿ 8% ಇರೋದು 8.5 ಆಯ್ತು, 6.7 ಇದ್ದಿದ್ದು 8 ಆಯ್ತು, 8 ಇಂದ 8.6 ಆಯ್ತು. ನೆಕ್ಸ್ಟ್ ಕ್ವಾರ್ಟರ್ಸ್ ಇದು ಕಡಿಮೆ ಆಗ್ತಾ ಬಂತು ಅಂತಂದ್ರೆ ಇನ್ನೂ ಒಳ್ಳೇದು. ಅಂದ್ರೆ ಲಾಂಗ್ ಟರ್ಮ್ ಗ್ರೋತ್ಗೆ ಇದು ವೆರಿ ವೆರಿ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ನ ನಾವು ನೋಡ್ತಾ ಇದ್ದಾಗ ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್ ನಾನೇನು ನೋಡ್ತಾ ಇದ್ದೀನಿ, ಇದು ನನಗೆ ಹೆಲ್ತಿ ಬ್ಯಾಲೆನ್ಸ್ ಶೀಟು ಪ್ಲಸ್ ಹೆಲ್ತಿ ಫಂಡಮೆಂಟಲ್ಸ್ ಅಂತ ಅನ್ನಿಸ್ತಾ ಇದೆ. ಈ ಕಂಪನಿ ನಮಗೆ ನೆಕ್ಸ್ಟ್ 5 years ಅಲ್ಲಿ 10 years ಅಲ್ಲಿ, ಯಾಕೆಂತಂದ್ರೆ ಸೋಲಾರ್ ಇಂಡಸ್ಟ್ರಿ ಅನ್ನೋದೇ ಏನಿದೆ ಇಟ್ಸ್ ಎ ಡೆವಲಪಿಂಗ್ ಇಂಡಸ್ಟ್ರಿ. ಸೊ ಹಾಗಾಗಿ ನಾನು ಈ ಕಂಪನಿನ ನೋಡಿದ್ರೆ ನನಗೆ ಪಾಸಿಟಿವ್ ಫ್ಯಾಕ್ಟರ್ಸೇ ಜಾಸ್ತಿ ಕಾಣಿಸ್ತಾ ಇದೆ. ಪ್ರೈಸ್ ಆಕ್ಷನ್ ಅಂದ್ರೆ ಪ್ರೈಸ್ ಮೂವ್ಮೆಂಟ್ ಬಗ್ಗೆ ನಾನು ಇಲ್ಲೇನೂ ಮಾತಾಡ್ತಾ ಇಲ್ಲ. ಒಂದು ಕಂಪನಿನ ನಾವು ಬೈ ಮಾಡ್ತೀವಿ ಫಾರ್ ಲಾಂಗ್ ಟರ್ಮ್ ಅಂತಂದ್ರೆ ಸುಮ್ಮನೆ ಏನೂ ನೋಡಿದಿರ ಬೈ ಮಾಡೋದಕ್ಕಿಂತ ಇಷ್ಟೆಲ್ಲ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಿದ್ರೆ ನಮಗೆ ಒಂದು ಪಾಸಿಟಿವ್ ರಿಸಲ್ಟು ಪ್ಲಸ್ ನಮಗೆ ಒಂದು ಧೈರ್ಯನೂ ಇರುತ್ತೆ ಈ ಕಂಪನಿನ ಮುಂದಕ್ಕೆ ಇದು ಮಲ್ಟಿ ಬ್ಯಾಗರ್ ಆದರೂ ಆಗ್ಬೋದು ಅಂತ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ ಈ ಕಂಪನಿ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ಲಸ್ ಈ ಕಂಪನಿ ಬಗ್ಗೆ ನಿಮಗೆ ಆಲ್ರೆಡಿ ಏನಾದರೂ ಗೊತ್ತಿತ್ತಾ, ಸೊ ನೀವು ಹೊಸದಾಗಿ ಕೇಳ್ತಾ ಇದ್ದೀರಾ, ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲಸ್ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ, ಪ್ಲಸ್ ಈ ಥರ ವಿಡಿಯೋಸು ಇನ್ನೂ ಜಾಸ್ತಿ ಬೇಕು, ಪ್ಲಸ್ ಈ ಥರ ನಮಗೆ ಒಂದು ಅನಾಲಿಸಿಸ್ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತಂದರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡಿ ಮತ್ತು ಲೈಕ್ ಮಾಡಿದಾಗ ನನಗೆ ಈ ಥರ ವಿಡಿಯೋಸ್ನ ಮಾಡೋದಕ್ಕೆ ತುಂಬ ಏನು ಹೇಳ್ತೀವಿ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್.